ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕಾನ್ಸೆಪ್ಟ್ ಆದ ನೇರ ವೃತ್ತಪಾದ ಶಂಕುವಿನ ಮೇಲ್ಮೈ ವಿಸ್ತೀರ್ಣ. ನೇರ ವೃತ್ತಪಾದ ಸಿಲಿಂಡರ್ನ ಬಗ್ಗೆ ತಿಳ್ಕೊಂಡ್ರಿ, ಅದೇ ರೀತಿಯಾಗಿ ನೇರ ವೃತ್ತಪಾದ ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೇರ ವೃತ್ತಪಾದ ತಂದಾಗ ನಾವು ಸರ್ವಸಮವಾದ ಆಕೃತಿಯನ್ನು ಒಂದರ ಮೇಲೆ ಒಂದು ಇಡುವುದಾದರೆ ಅಲ್ಲಿ ಒಂದು ಘನಾಕೃತಿಯನ್ನು ನಾವು ರಚಿಸ್ತೀವಿ. ಅದೇ ರೀತಿಯಾಗಿ ಘನಾಕೃತಿಯನ್ನು ಪಟ್ಟಕ ಅಥವಾ ಪ್ರಿಸಮ್ ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ. ಈ ಒಂದು ಪಟ್ಟಕವಲ್ಲದ ಘನಾಕೃತಿ ಯಾವಾಗಿರ್ತವೆ, ಅವುಗಳು ಪಟ್ಟಕವಲ್ಲದ ಘನಾಕೃತಿಗಳು ಗೋಪುರ ಅಥವಾ ಪಿರಮಿಡ್ಸ್ಗಳಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ನಾವು ನೇರ ವೃತ್ತಪಾದ ಶಂಕು ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಈ ರೀತಿಯಾಗಿ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಎ ಬಿ ಸಿ ಅನ್ನುವಂಥದ್ದನ್ನು ಎ ಬಿ ಅನ್ನುವಂಥದ್ದರ ಮೇಲೆ ನಾವು ನೇರವಾಗಿ ಒಂದು ರೇಖೆಯನ್ನು ಅಥವಾ ಒಂದು ಯಾವುದಾದ್ರೂ ಒಂದು ಆಧಾರದಿಂದ ನಾವು ಇದನ್ನು ಈ ರೀತಿಯಾಗಿ ತೆಗೆದುಕೊಂಡಾಗ ಇದನ್ನು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಇದನ್ನು ರೊಟೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಈ ರೀತಿಯಾಗಿ ರೊಟೇಟ್ ಮಾಡಿದಾಗ ನಮಗೆ ಸಿ ಬಿ ಸಿ ಡ್ಯಾಶ್ ಅಂದಾಗ ಒಂದು ವೃತ್ತ ಸಿಗುತ್ತೆ. ಈ ವೃತ್ತ ನೇರ ವೃತ್ತಪಾದ ಈ ರೀತಿಯಾಗಿ ನೇರವಾಗಿರುವಂಥ ಆಕೃತಿಗೆ ಅದರ ಪಾದದಲ್ಲಿ ಏನಿರುತ್ತೆ, ಒಂದು ವೃತ್ತ ಇರುತ್ತೆ. ಈ ವೃತ್ತಕ್ಕೆ ನೇರವಾಗಿ ಈ ರೀತಿಯಾಗಿ ಒಂದು ಪಿರಮಿಡ್ ಶೇಪ್ನ ಒಂದು ರಚನೆ ಇರುತ್ತೆ. ಇದಕ್ಕೆ ನಾವು ನೇರ ವೃತ್ತಪಾದ ಶಂಕು ಅಂತ ಹೇಳಿ ಕರಿತೀವಿ. ಇವಾಗ ವೃತ್ತಪಾದ ಶಂಕು ಎ ಬಿಂದು ಇದೆ, ಇದು ಎ ಬಿ ಸಿ ಡ್ಯಾಶ್ ಅಂತ ಇದೆ. ಇದರ ಒಂದು ಎ ಬಿಂದು ಏನಾಗಿದೆ, ಇದು ಶೃಂಗ ಬಿಂದು ಅಂತ ಹೇಳಿ ಕರಿತೀವಿ. ಎ ಬಿ ಏನಾಗಿರುತ್ತೆ, ಎತ್ತರ ಆಗಿರುತ್ತೆ. ಬಿ ಸಿ ಎನ್ನುವಂಥದ್ದು ಇದರ ಒಂದು ತ್ರಿಜ್ಯ ಆಗಿರುತ್ತೆ. ಎ ಸಿಯನ್ನು ಶಂಕುವಿನ ಓರೆ ಎತ್ತರ ಅಂತೇಳಿ ಕರಿತೀವಿ. ಎ ಸಿ ಅಥವಾ ಎ ಸಿ ಡ್ಯಾಶ್ ಇದನ್ನು ಶಂಕುವಿನ ಓರೆ ಎತ್ತರ ಅಂತ ಹೇಳಿ ಕರಿತೀವಿ. ಇವಾಗ ಬಿ ಬಿಂದು ಶಂಕುವಿನ ವೃತ್ತಪಾದ ಕೇಂದ್ರವಾಗಿರುತ್ತದೆ. ಇಲ್ಲಿ ಬಿ ಅನ್ನುವಂಥದ್ದು ಏನಿದೆ, ವೃತ್ತದ ಕೇಂದ್ರವಾಗಿರುತ್ತದೆ ಎನ್ನುವಂಥದ್ದಿದೆ. ಇಲ್ಲಿ ಹೆಚ್ಚನ್ನು ನಾವು ಇದರ ಒಂದು ಎತ್ತರವನ್ನು ಓರೆ ಎತ್ತರ, ಶಂಕುವಿನ ಎತ್ತರ ಹೆಚ್ಚಾಗಿರುತ್ತೆ, ತ್ರಿಜ್ಯ ಆರ್ ಆಗಿರುತ್ತೆ, ಓರೆ ಎತ್ತರ ಎಲ್ ಆಗಿರುತ್ತೆ ಅನುಕ್ರಮವಾಗಿ ಈ ರೀತಿಯಾಗಿ ಸೂಚಿಸ್ತೀವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಸೂತ್ರಗಳು ಇರ್ತವೆ. ಆ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಶಂಕುವಿನ ಮೇಲೆ ಕೆಲವೊಂದು ಉದಾಹರಣೆಗಳು ಬರ್ತವೆ. ಯಾವ ರೀತಿಯಾಗಿ ಅಂತ ನೋಡೋಣ. ಇವಾಗ ನಾವು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಈ ಒಂದು ಚಿತ್ರದಲ್ಲಿ ಇರುವಂಥ ಒಂದು ಕಾಗದವನ್ನು ಓ ಬಿಂದುವಿನಿಂದ ಎಳೆದ ರೇಖೆಗಳು, ಓ ಬಿಂದುವಿನಿಂದ ಎಳೆದಿರುವಂತಹ ಪ್ರತಿಯೊಂದು ರೇಖೆಯು 100 ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದರೆ ಪ್ರತಿಯೊಂದು ತುಂಡಿನ ಭಾಗವು ಬಹುತೇಕ ಏನಾಗಿರುತ್ತೆ ಅಂದರೆ ತ್ರಿಭುಜ ಆಗಿರುತ್ತೆ. ಹಾಗಾದರೆ ಈ ಒಂದು ತ್ರಿಭುಜದ ಎತ್ತರ ಶಂಕುವಿನ ಓರೆ ಎತ್ತರ ಆಗಿರುತ್ತದೆ. ಹಾಗಾದರೆ ಈ ಒಂದು ವೃತ್ತದಲ್ಲಿ ಪ್ರತಿ ತ್ರಿಭುಜದ ವಿಸ್ತೀರ್ಣ ಅಂತ ನೋಡಿದಾಗ 1/2 ಇಂಟು ಪ್ರತಿ ತ್ರಿಭುಜದ ಪಾದ ಗುಂಡ್ಲೆ ಎತ್ತರ. ಅಂದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅಂದಾಗ 1/2 ಪಾದ ಗುಂಡ್ಲೆ ಎತ್ತರ ಅಂತೀವಿ. ಅದಕ್ಕಾಗಿ 1/2 ತ್ರಿಭುಜದ ಪಾದ. ಈ ಒಂದು ತ್ರಿಭುಜದ ಎತ್ತರ ಏನಾಗಿರುತ್ತೆ, ಎಲ್ ಆಗಿರುತ್ತೆ. ಎಲ್ ಅಂದರೆ ಓರೆ ಎತ್ತರ. ಹಾಗಾದರೆ ಇಡೀ ಒಂದು ಕಾಗದದ ವಿಸ್ತೀರ್ಣ, ಈ ಒಟ್ಟು ಕಾಗದದ ವಿಸ್ತೀರ್ಣ ಅಂತ ನಾವು ನೋಡಿದಾಗ ಇಲ್ಲಿ ಏನಂತ ತಗೋಬೇಕು, 1/2 ಇಲ್ಲಿ ಪ್ರತಿಯೊಂದು ತ್ರಿಭುಜಗಳನ್ನು ಮಾಡಿದ್ದಾರೆ. ಒಂದು B1 B2 B3 ಈ ರೀತಿಯಾಗಿ 1/2 B1 L ಪ್ಲಸ್ B2 L ಪ್ಲಸ್ 1/2 B3 L ಪ್ಲಸ್ ಅಪ್ ಟು ಇನ್ಫಿನಿಟಿ ಅಂದರೆ ಹಲವಾರು ತ್ರಿಭುಜಗಳು ಇಲ್ಲಿ ಉದ್ಭವ ಆಗ್ತವೆ. ಸೊ ಅದರಿಂದ 1/2 ಎಲ್ಲದರಲ್ಲೂ ಕಾಮನ್ ಏನಿದೆ, ಓರೆ ಎತ್ತರ ಕಾಮನ್ ಆಗಿದೆ. ಯಾಕೆ ಓರೆ ಎತ್ತರ ಕಾಮನ್ ಆಗಿದೆ ಅಂದರೆ ಈ ಒಂದು ವೃತ್ತದಲ್ಲಿರುವಂಥ ಎಲ್ಲ ತ್ರಿಜ್ಯಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮಾನವಾಗಿರ್ತವೆ. ಆದ್ದರಿಂದ ಎಲ್ ಎನ್ನುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. 1/2 ಎಲ್ ಇಂಟು ಬ್ರಾಕೆಟ್ B1 ಪ್ಲಸ್ B2 ಪ್ಲಸ್ B3. ಇವಾಗ B1 B2 B3 ಚಿತ್ರದ ವಕ್ರರೇಖೆಯ ಭಾಗವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ B1 B2 ಅಂದಾಗ ಈ ಒಂದು ವೃತ್ತದ ಬೇರೆ ಬೇರೆ ಬಿಂದುಗಳನ್ನು ಈ ಒಂದು B1 B2 B3ಗಳು ಇಂಡಿಕೇಟ್ ಮಾಡ್ತೇವೆ. ಹಾಗಾಗಿ ಇದು ಹೋಲ್ ಏನಾಗುತ್ತೆ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಆದ್ದರಿಂದ ವಕ್ರ ಮೇಲ್ಮೈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ = 1/2 ಇಂಟು ಎಲ್
2πr. 2πr ಯಾಕೆ ಬರುತ್ತೆ ಅಂದರೆ ಶಂಕುವಿನಲ್ಲಿ ಒಂದು ಪಾದ ಇರುತ್ತೆ. ಈ ಶಂಕುವನ್ನು ನಾವು ಫೋಲ್ಡ್ ಮಾಡಿದಾಗ ಒಂದು ವೃತ್ತ ಉಂಟಾಗುತ್ತದೆ. ವೃತ್ತದ ಪರಿಧಿ ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ 2πr ಅಂತ ಇದೆ. ಇವಾಗ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡರಲ್ಲೂ 2 ಕಾಮನ್ ಆಗಿದೆ. 2 ಕ್ಯಾನ್ಸಲ್ ಆದಾಗ πrl ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ πrl ಆಗಿರುತ್ತೆ. ಇವಾಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿಯಾಗಿ ಕಂಡುಹಿಡಿಯೋದಂತ ನೋಡಿದೆ. ಹಾಗಾದರೆ ಆರ್ ಎನ್ನುವಂಥದ್ದು ಈ ಒಂದು ಶಂಕುವಿನ ಪಾದದ ತ್ರಿಜ್ಯ ಆಗಿದ್ದರೆ ಎಲ್ ಏನಾಗಿರುತ್ತೆ, ಓರೆ ಎತ್ತರ ಆಗಿರುತ್ತೆ. ಹಾಗಾದರೆ ಎಲ್ ಅನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂದಾಗ ಈ ರೀತಿಯಾಗಿ ನಮಗೆ ಒಂದು ಶಂಕವನ್ನು ಕೊಟ್ಟಾಗ ಇದರ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಮತ್ತು ಶಂಕುವಿನ ಶೃಂಗ ಬಿಂದುವಿಗೆ ಒಂದು ಲೈನನ್ನು ಜಾಯಿನ್ ಮಾಡ್ತೀವಿ. ಅದಕ್ಕೆ ಶಂಕುವಿನ ಎತ್ತರ ಅಂತ ಕರಿತೀವಿ. ವೃತ್ತ ಕೇಂದ್ರದಿಂದ ಈ ಒಂದು ತ್ರಿಭುಜ ಶಂಕುವಿನ ಇನ್ನೊಂದು ಭಾಗಕ್ಕೆ ನಾವು ವೃತ್ತದ ತ್ರಿಜ್ಯ ಅಂತ ಕರಿತೀವಿ. ಇದೇ ರೀತಿಯಾಗಿ ಓರೆ ಎತ್ತರವನ್ನು ಎಲ್ ಅಂತ ಕರಿತೀವಿ. ಇವಾಗ ಇದು ಒಂದು ಏನಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದಾಗ ಓರೆ ಎತ್ತರ ಅಂದಾಗ ಈ ಒಂದು ಲಂಬಕೋನ ತ್ರಿಭುಜದ ವಿಕರ್ಣ ಆಗಿರುತ್ತೆ. ಇಲ್ಲಿ ನಾವು ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡಿ ಈ ಎಲ್ ಅನ್ನು ನಾವು ಕಂಡುಹಿಡ್ಕೋಬೇಕು. ಅಂದರೆ ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕು. L² = R² + H² ಅಂದಾಗ L = √R² + H² ಆಗುತ್ತೆ. ಈಗ ಶಂಕುವಿನ ಪಾದವನ್ನು ಮುಚ್ಚಲು ವೃತ್ತದ ತ್ರಿಜ್ಯ r ಇರುವ ವೃತ್ತಾಕಾರದ ಕಾಗದ ಬೇಕಾಗುತ್ತದೆ. ಇದರ ವಿಸ್ತೀರ್ಣ ಏನಾಗುತ್ತೆ, πr². ಅಂದರೆ ಈ ಶಂಕು ಓಪನ್ ಆಗಿದ್ದರೆ, ಇದು ಶಂಕು ತೆರೆದಿದ್ದಾಗಿದ್ದರೆ ಇದನ್ನು πrl ಅಂತ ಕರಿತೀವಿ. ಈ ಶಂಕುವಿನ ಪಾದವನ್ನು ಕೂಡ ನಾವು ಮುಚ್ಚಬೇಕಾದ್ರೆ ಶಂಕುವಿನ ವಿಸ್ತೀರ್ಣವನ್ನು ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದಾಗ πrl ಆಗುತ್ತೆ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ ಯಾವ ರೀತಿಯಾಗಿ ಸೂತ್ರ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಒಂದು ವೃತ್ತದ ವಿಸ್ತೀರ್ಣವನ್ನು ಇನ್ಕ್ಲೂಡ್ ಮಾಡಿದಾಗ, ಕೂಡಿಸಿದಾಗ ನಮಗೆ ಸಿಗುವಂಥದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ πrl + πr² ಅಂತಂದಾಗ ಇದರಲ್ಲಿ ಸಾಮಾನ್ಯವಾಗಿರುವಂಥದ್ದೇನು πr × L + r ಎನ್ನುವಂಥದ್ದು. ಸೊ ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ πr × L + r ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ನೋಡೋಣ. ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್, ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ, πrl ಅಂತಿದೆ. π22/7 × ತ್ರಿಜ್ಯ ಎಷ್ಟಿದೆ 7, ಅದರ ಒಂದು ಓರೆ ಎತ್ತರ, ಈ ನೇರವಾಗಿ ಓರೆ ಎತ್ತರವನ್ನು ಕೊಟ್ಟಿದ್ದರೆ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಸೊ 7 ಕ್ಯಾನ್ಸಲ್, 22 × 10 220 cm² ಎನ್ನುವಂಥದ್ದು ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ದೊರೆಯುತ್ತಾ ಇದೆ. ಉದಾಹರಣೆ 5. ಶಂಕುವಿನ ಎತ್ತರ 16 ಸೆಂಟಿಮೀಟರ್ ಇದೆ ಮತ್ತು ಅದರ ಪಾದದ ತ್ರಿಜ್ಯವು 12 ಸೆಂಟಿಮೀಟರ್ ಇದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. π = 3.14 ಅಂತ ಉಪಯೋಗಿಸಿ ಅನ್ನುವಂಥದ್ದು ಇಲ್ಲಿ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ H 16 ಸೆಂಟಿಮೀಟರ್, R 12 ಸೆಂಟಿಮೀಟರ್, ತ್ರಿಜ್ಯ 12 ಸೆಂಟಿಮೀಟರ್ ಇದೆ. ಬಟ್ ಇಲ್ಲಿ ಓರೆ ಎತ್ತರವನ್ನು ಕೊಟ್ಟಿಲ್ಲ, ನಾವು ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕು. L² = H² + R² ಅಂದಾಗ L = √16² + 12² ಅಂತಂದಾಗ ಇಲ್ಲಿ 16ರ ವರ್ಗ ಎಷ್ಟಾಗುತ್ತೆ ಪ್ಲಸ್ 12ರ ವರ್ಗ ಎರಡನ್ನು ಕೂಡಿದಾಗ ನಮಗೆ ಸಿಗುವಂಥದ್ದು 2. ಸೊ 16ರ ವರ್ಗ 256 ಇರುತ್ತೆ, 12ರ ವರ್ಗ 144 ಇರುತ್ತೆ. ಎರಡನ್ನು ಕೂಡಿದಾಗ 400 ಬರುತ್ತೆ. 400 ಎನ್ನುವಂಥದ್ದು 20ರ ಒಂದು ವರ್ಗ ಸಂಖ್ಯೆಯಾಗಿರುತ್ತೆ. ಸೊ ಇವಾಗ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಕ್ರ ಮೇಲ್ಮೈ ವಿಸ್ತೀರ್ಣ = πrl. π ಅಂದರೆ 3 × 14 × 12 × 20. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುವಂಥದ್ದು 753.6 cm² ಎನ್ನುವಂಥದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಗ್ತಾ ಇದೆ. ನಂತರ ಈ ಒಂದು ಮುಂದುವರೆದು ಪೂರ್ಣ ಮೇಲ್ಮೈ ವಿಸ್ತೀರ್ಣ πrl + π². ಇಲ್ಲಿ π ಕಾಮನ್ ಆಗಿ, ಸೊ ಇಲ್ಲಿ π ಮತ್ತು rಗಳು ಕಾಮನ್ ಆಗಿದೆ. ಆ ರೀತಿಯಾಗಿ ಕೂಡ ಸೂತ್ರವನ್ನು ತಗೋಬೋದು, ಈ ರೀತಿಯಾಗಿ ಕೂಡ ತಗೋಬೋದು. πrl ಅನ್ನುವಂಥದ್ದು ನಮಗೆ ಸಿಕ್ಕಿದೆ 753.6 +
3.14 ಇಂಟು 12 ಇಂಟು 12 ಅಂತಂದಾಗ ಇದು 452.16 ಎರಡನ್ನು ಕೂಡಿದಾಗ 1205.76 cm² ಎನ್ನುವಂಥದ್ದು ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತಾ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಮೆಕ್ಕೆಜೋಳದ ತೆನೆಯು ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು 2.1 ಸೆಂಟಿಮೀಟರ್ ಅಂತ ಇದೆ ಮತ್ತು ಅದರ ಉದ್ದ ಅಂದರೆ ಎತ್ತರವು 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು cm² ವಿಸ್ತೀರ್ಣ ಪ್ರತಿಯೊಂದು ಚದರ ಸೆಂಟಿಮೀಟರ್ನ ವಿಸ್ತೀರ್ಣ ಸರಿಸುಮಾರು 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಈ ಒಂದು ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇಲ್ಲಿ ನಮಗೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಓರೆ ಎತ್ತರವನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ಸೊ L = √r² + h² ಅಂದಾಗ r = 2.1 ಹೋಲ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ. h ಅಂದರೆ 20² ಇದೆ. 20² ಅಂದಾಗ 400 2.1 ಹೋಲ್ ಸ್ಕ್ವೇರ್ ಅಂದಾಗ 21ರ ವರ್ಗವನ್ನು ಮಾಡಿ ಇಲ್ಲಿ 2 ಡೆಸಿಮಲ್ ಬಿಟ್ಟು ಪಾಯಿಂಟನ್ನು ಕೊಟ್ಟು ಎರಡನ್ನು ಕೂಡಿದಾಗ ಇಲ್ಲಿ ಸಿಗುವಂಥದ್ದು 404.41 ಸೆಂಟಿಮೀಟರ್ ಇದೆ. ಸೊ ಇದನ್ನು ಸ್ಕ್ವೇರನ್ನು ತೆಗೆದಾಗ ಇಲ್ಲಿ 20.11 cm² ಅಂತ ಇಲ್ಲಿ ನಮಗೆ ಓರೆ ಎತ್ತರ ಸಿಗುತ್ತೆ. ಈ ಒಂದು ತೆನೆಯ ವಕ್ರ ಮೇಲ್ಮೈ ವಿಸ್ತೀರ್ಣ πrl. π ಅಂದರೆ 22/7 ಇಂಟು 2.1 ಇಂಟು 20.11 cm² ಅಂದಾಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು 132.726 cm² ಎನ್ನುವಂಥದ್ದು ಅಪ್ರಾಕ್ಸಿಮೇಷನ್ ಆಗಿ ನಾವು ಈ ರೀತಿಯಾಗಿ ಬರಿಬೋದು 132.73 cm² ಎನ್ನುವಂಥದ್ದು. ಮುಂದುವರೆದು ಏನನ್ನು ಕೇಳಿದ್ದಾರೆ, ಇದು 4 ಮೆಕ್ಕೆಜೋಳದ ಕಾಳುಗಳ ವಿಸ್ತೀರ್ಣ ಆಗಿರುತ್ತೆ. ಹಾಗಾದರೆ ಎಲ್ಲ ಮೆಕ್ಕೆಜೋಳದ ತೆನೆಯಲ್ಲಿ ಇರಬೇಕಾದ ಕಾಳುಗಳ ಸಂಖ್ಯೆಯನ್ನು ಕೇಳಿದ್ದಾರೆ. 1 ಸೆಂಟಿಮೀಟರ್² ಮೇಲ್ಮೈ ವಿಸ್ತೀರ್ಣದಲ್ಲಿ ಇರಬಹುದಾದ ಕಾಳುಗಳ ಸಂಖ್ಯೆ 4 ಅಂತ ಇದೆ. ಹಾಗಾದರೆ ತೆನೆಯ ವಕ್ರ ಮೇಲ್ಮೈ ವಿಸ್ತೀರ್ಣದಲ್ಲಿ ಇರಬಹುದಾದ ಕಾಳುಗಳ ಸಂಖ್ಯೆ ಅಂದಾಗ ಒಟ್ಟು ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿದ್ವಿ 132.73 ಅಂತ. ಈಗ 1 cm² 4 ಕಾಳುಗಳಿದ್ದರೆ ಇಂಟು 4 ಮಾಡಿ. ಇಂಟು 4 ಮಾಡಿದಾಗ 530.92 ಸರಿಸುಮಾರು 531 ಮೆಕ್ಕೆಜೋಳಗಳು ಈ ಒಂದು ಮೆಕ್ಕೆ ತೆನೆಯಲ್ಲಿ ಇರುವಂಥದ್ದು. ಹಾಗಾದರೆ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಮೆಕ್ಕೆಜೋಳದ ಕಾಳುಗಳು 531 ಆಗಿರ್ತವೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.